ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಮಹಾತ್ಮ ಗಾಂಧಿ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಚೆಗೆರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಅಭಾವದಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಳೆದ 7 ದಿನಗಳಿಂದ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡಿದ್ದು, ಹನಿ ನೀರಿಗೂ ಜನತೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿರುವ ಚರಂಡಿಯನ್ನ ಸ್ವಚ್ಛಗೊಳಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು, ಅಲ್ಲಿಂದ ದುರ್ವಾಸನೆ ಹರಡುತ್ತಿರುವುದರಿಂದ ಪುಟ್ಟ ಮಕ್ಕಳು ಶಾಲೆಗೆ ಬರಲು ಹಿಂಜರಿಯುತ್ತಿದ್ದಾರೆ. ಶಾಲೆಯ ಪರಿಸರದಲ್ಲೇ ನೈರ್ಮಲ್ಯ ಕೊರತೆ ಇರುವುದು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಇದಲ್ಲದೆ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ಮುಂಭಾಗದಲ್ಲಿರುವ ಬೃಹತ್ ಚರಂಡಿಯಲ್ಲಿ ಗಿಡಗಂಟಿಗಳು ದಟ್ಟವಾಗಿ ಬೆಳೆದಿದ್ದು ಕ್ರಿಮಿಕೀಟ ಹಾಗೂ ವಿಷಜಂತುಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ. ಇದರಿಂದಾಗಿ ಕಾಲೋನಿ ನಿವಾಸಿಗಳು ಪ್ರತಿದಿನವೂ ಭಯದ ನೆರಳಿನಲ್ಲೇ ಜೀವನ ನಡೆಸುವಂತಾಗಿದೆ. ಪಂಚಾಯಿತಿ ಅಧಿಕಾರಿಗಳ ಈ ನಿರಂತರ ಬೇಜವಾಬ್ದಾರಿತನದ ವಿರುದ್ಧ ಬಂಚೆಕೆರೆ ಗ್ರಾಮದ ಯುವಕ ಯುವತಿಯರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಇದ್ದು, ತಳುಕು ಹೋಬಳಿಯ ಅನೇಕ ಹಳ್ಳಿಗಳು ಇಂದಿಗೂ ಸುಸಜ್ಜಿತ ರಸ್ತೆ, ಚರಂಡಿ, ಬೀದಿ ದೀಪ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಕುಗ್ರಾಮಗಳಾಗಿಯೇ ಉಳಿದಿರುವುದು ಕಳವಳಕಾರಿ ಸಂಗತಿಯಾಗಿದೆ. ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿ ಹೊತ್ತಿರುವ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಪ್ರಜೆಗೆ ಸಿಗಬೇಕಾದ ಕನಿಷ್ಠ ಹಕ್ಕುಗಳು ಸಹ ದೊರೆಯದೆ ಸಾರ್ವಜನಿಕರು ನೊಂದು ಬೆಂದು ಬೇಸತ್ತು ಹೋಗಿದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡಲೇ ಗ್ರಾಮ ಸಭೆಗಳನ್ನ ನಡೆಸಿ ಸ್ಥಳೀಯರ ಕುಂದುಕೊರತೆಗಳನ್ನ ಖುದ್ದಾಗಿ ಆಲಿಸಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಬಂಚೆಗೆರೆಯ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಚರಂಡಿ ನೈರ್ಮಲ್ಯೀಕರಣ ಕಾರ್ಯವನ್ನ ಕೈಗೊಂಡು ಗ್ರಾಮಸ್ಥರಿಗೆ ನೆಮ್ಮದಿಯ ಜೀವನ ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸಲಾಗುತ್ತಿದೆ. ಅಧ್ಯಕ್ಷರು ಈ ವಿಚಾರವನ್ನು PDO ಸಾಹೇಬರಿಗೆ ಎಲ್ಲ ಮತ್ತು ಪಂಚಾಯತಿಗೆಲ್ಲ ಸಾಕಷ್ಟು ಸಲ ವಿಚಾರ ತಿಳಿಸಿದ್ದೀವಿ. ಈ ಚರಂಡಿ ಅಟ್ಲೀಸ್ಟ್ ಶಾಲೆ ಮುಂದಿನ ಚರಂಡಿ ಏನಾದರೂ ಕ್ಲೀನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿರಿ ಅಂತ ಎಷ್ಟು ಸಾರಿ ಹೇಳಿದ್ರು ಅವ್ರು ಆಯಿತು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೂ ಮಾಡಿಸಿಲ್ಲ. ಈ ಮುಖಾಂತರನಾದ್ರೂ ಕೆಲಸ ಆಗುತ್ತೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ ಸರ್. ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಅವಿದ್ಯಾವಂತರೇನು ಯಾರೂ ಇಲ್ಲ, ಎಲ್ಲರೂ ವಿದ್ಯಾವಂತರಿದ್ದಾರೆ. ವಿದ್ಯಾವಂತರಿದ್ದು ಏನೇ ಕೇಳೋದಕ್ಕೆ ಹೋದ್ರೂ ಪ್ರತಿಯೊಬ್ಬರೂ ನನಗೆ ಯಾಕೆ ಅನ್ನೋದೇ ಜಾಸ್ತಿ. ಏನೇ ಕೇಳ್ಬೇಕಾದ್ರೆ ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳಬೇಕು ಅಂತಾರೆ. ಸರಿಯಾದ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, ಆಯಿತು ಅಂತ ನೋಡ್ಕೊಂಡು ಹೋಗಿದ್ದೆ ಲಾಸ್ಟು. ಈ ಚರಂಡಿ ವ್ಯವಸ್ಥೆ ಲಾಸ್ಟ್ ಆಗಲೇ ಒಂದು 6 ತಿಂಗಳ ಕೆಳಗಡೆ ಬಂದರು, ನೋಡಿದ್ರು, ಹೋದರು. ಅದು ಏನಾಗಿದೆ ಏನಿಲ್ಲ ಅಂತಂದು ಇಲ್ಲ. ಇನ್ನು ಬಂದು ನಮ್ಮ ಶಾಲೆ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತಾರೆ. ಸುಮ್ಮನೆ ಹೆಸರಿಗೆ ಮಾತ್ರ ಶಾಲೆ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ ಅಂತ ಏನು ವ್ಯವಸ್ಥೆನೇ ಮಾಡ್ತಾಯಿಲ್ಲ. ಸರಿಯಾದ ಶಿಕ್ಷಣ ಕೊಡೋಕ್ಕೂ ಶಿಕ್ಷಕರ ಕೊರತೆ. ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಶಿಕ್ಷಣ ಬೇಕು ಅಂತಂದ್ರೆ ಅಲ್ಲಿ ಇರೋದೇ 120 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿ ಕರೆಕ್ಟ್ 4 ಜನ ಅಂತ ಹೇಳ್ತಿದ್ದಾರೆ. 4 ಜನ ಶಿಕ್ಷಕರನ್ನು ಕೊಟ್ಟರು ಅಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಸ್ತಾರೆ. ಹಿಂಗಾದಾಗ ಅಭಿವೃದ್ಧಿ ಅಂದರೆ ಹೆಂಗೆ ಹೊಂದುತ್ತೆ? ಗ್ರಾಮ ಆಗಿರ್ಬೋದು, ಮತ್ತು ಇನ್ಯಾವುದು ಇನ್ನು ಬೇರೆ ಯಾವುದೇ ರಸ್ತೆ ಆಗಿರ್ಬೋದು, ಒಳ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲನೂ ನಿಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ದಯಮಾಡಿ ಈ ಒಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ದೇವರೆಡ್ಡಿಹಳ್ಳಿ ಮಾನ್ಯ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಚೆಗೆರೆ ಗ್ರಾಮದ ಒಂದು ದುಸ್ಥಿತಿ ಇದು. ಚರಂಡಿಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಇಲ್ಲಿನ ಆಡಳಿತ ಸತ್ತು ಹೋಗಿದೆ ಅಂತ ನಾವಿವತ್ತು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸ್ವಾಮಿ. ಇಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಒಂದು ಪರಿಸ್ಥಿತಿ ಹಾಗೂ ಸಂದರ್ಭ ಎದುರಾಗುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಹಾಗೂ ಇಲ್ಲಿನ ಸ್ಥಳೀಯ ಆಡಳಿತಾಧಿಕಾರಿಗಳು ತಕ್ಷಣವೇ ಭೇಟಿ ಕೊಟ್ಟು ಇಲ್ಲಿನ ಮೂಲ ಸೌಲಭ್ಯಗಳು, ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ವಿ.